ಈ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡುವುದಿಲ್ಲ. ನಾಟ್ ಓನ್ಲಿ ಬಿಜೆಪಿ, ಆಲ್ಸೋ ಕಾಂಗ್ರೆಸ್. ಬಿಜೆಪಿ ಕಾಂಗ್ರೆಸ್ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅದರಲ್ಲಿ ನಾನು ಕೂಡ ಸಂಘ ಪರಿವಾರದ ಹಿಂದೂ ಸಂಘಟನೆಯಲ್ಲಿ 10 ವರ್ಷ ಕೆಲಸ ಮಾಡಿದಂಥ ನಾನೊಬ್ಬ ಸ್ವಯಂ ಸೇವಕ ಕಾರ್ಯಕರ್ತ ಕೂಡ ಹೌದು. ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಸಂಘ ಪರಿವಾರ ಇರ್ಬೋದು, ಬಿಜೆಪಿ ಇರ್ಬೋದು, ಇವತ್ತು ಹಿಂದೂಗಳಿಗೆ ಏನೇ ಸಮಸ್ಯೆ ಆದರೂ ಕೂಡ ಅಲ್ಲಿ ಬಂದು ನಾವು ನಿಲ್ತೀವಿ, ಅಲ್ಲಿ ನಾವು ರಕ್ಷಣೆ ಕೊಡ್ತೀವಿ ಅಂತ ಮತ ಹೇಳಿ ಅಧಿಕಾರಕ್ಕೆ ಬಂದವರು ಯಾರು? ಸಂಘ ಪರಿವಾರ ಬಿಜೆಪಿ ತಾನೆ. ಈ ಹಿಂದುತ್ವವಾದ ಲೇಪನ ಮಾತ್ರ ಅವರು ಮಾಡುವುದು ಅಧರ್ಮದ ಕೆಲಸನೇ. ಇವರಲ್ಲಿರುವಂಥ ಮನುವಾದ ಕೆಲವೊಂದು ವಾದಗಳಿಗೆ ನಾನು ಒಂದಿಷ್ಟು ಜನ, ನಾವಂತಲ್ಲ ಒಂದಿಷ್ಟು ಜನ ಕರಾವಳಿ ಕಾರ್ಯಕರ್ತರು ಅದರಿಂದ ವಿಮುಖರಾಗಿದ್ದೇವೆ. ಅವ ಮುಸಲ್ಮಾನ್ ಅಂತಾರೆ, ಇವರು ಇದೇ ಧರ್ಮಸ್ಥಳದಲ್ಲಿ ಇವರು ಏನು ಮಾಡ್ತಾರೆ ಹೇಳಿ, ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ. ಇದೇ ಮುಸಲ್ಮಾನರಿಗೆ ಊಟ ಕೊಡ್ತಾರೆ, ಪಂಕ್ತಿಯಲ್ಲಿ ಊಟ ಕೊಡ್ತಾರೆ. ಅವರು ಮುಸಲ್ಮಾನರಲ್ವ ಹಾಗಾದ್ರೆ? ನಾನು ಕೂಡ ಸಂಘ ಪರಿವಾರದ ಒಬ್ಬ ಸ್ವಯಂ ಸೇವಕ. ನಂದು ITC OTC ಕೂಡ ಆಗಿದೆ. ನಾನು ಕೂಡ ಸಂಘ ಪರಿವಾರದ ಹಿಂದೂ ಸಂಘಟನೆಯಲ್ಲಿ 10 ವರ್ಷ ಕೆಲಸ ಮಾಡಿದಂಥ ನಾನೊಬ್ಬ ಸ್ವಯಂ ಸೇವಕ ಕಾರ್ಯಕರ್ತ ಕೂಡ ಹೌದು. ಆದರೆ ಇವರಲ್ಲಿರುವಂಥ ಮನುವಾದ ಕೆಲವೊಂದು ವಾದಗಳಿಗೆ ನಾನು ಒಂದಿಷ್ಟು ಜನ, ನಾವಂತಲ್ಲ ಒಂದಿಷ್ಟು ಜನ ಕರಾವಳಿ ಕಾರ್ಯಕರ್ತರು ಅದರಿಂದ ವಿಮುಖರಾಗಿದ್ದೇವೆ. ಇವರಲ್ಲಿರುವಂಥ ಮನುವಾದ ಇರಬಹುದು, ಇವರಲ್ಲಿರುವಂಥ ಒಂದು ಜಾತಿ ಇಲ್ಲ ಅಂತ ಹೇಳ್ತಾರೆ. ಜಾತಿಯನ್ನು ನೋಡಿ ಶ್ರೇಣಿಗತ ಆಧಾರದ ಮೇಲೆ ಇವು ಕೊಡುವಂಥ ಜವಾಬ್ದಾರಿಗಳು ಇದೆಲ್ಲ ನೋಡಿ ಒಂದಿಷ್ಟು ಕಾರ್ಯಕರ್ತರು ಕೂಡ ಸಂಘ ಪರಿವಾರದ ನಾವು ವಿಮುಖರಾಗಿದ್ದೇವೆ. ನಿಜವಾಗ್ಲೂ ನಾವು ವಿಮುಖರಾಗಲಿ ಕಾರಣ ಏನಂದ್ರೆ ಸೌಜನ್ಯ ವಿಷಯ. ಯಾವಾಗ ಒಬ್ಬರು ಸಂತೋಷ್ ರಾವ್ ನಿರ್ದೋಷಿ ಅಂತ ಕೋರ್ಟ್ ತೀರ್ಪು ಬರ್ತದೆ ನೋಡಿ, ಅವೆಲ್ಲ ನಮಗೆ ತುಂಬ ಬೇಜಾರಾಗುತ್ತೆ. ಯಾಕಂದ್ರೆ ಅಲ್ಲಿ ನಡೆದಂಥ ಬೆಳವಣಿಗೆಗಳು, ಸಂತೋಷ್ ರಾವ್ ನಿರ್ದೋಷ ಅಂತ ಗೊತ್ತಾದ ಮೇಲೂ ಕೂಡ ಈ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡುವುದಿಲ್ಲ. ನಾಟ್ ಓನ್ಲಿ ಬಿಜೆಪಿ, ಆಲ್ಸೋ ಕಾಂಗ್ರೆಸ್. ಬಿಜೆಪಿ ಕಾಂಗ್ರೆಸ್ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ಹೇಳ್ತಾ ಇದ್ದೇವೆ, ಯಾರು ಈ ಕೆಲಸ ಮಾಡಬೇಕಿತ್ತು, ನಿಜವಾಗ್ಲೂ ಹಿಂದೂ ಸಂಘಟನೆಗಳು ಈ ಕೆಲಸ ಮಾಡಬೇಕಿತ್ತು, ಮುಂದೆ ನಿಂತು ಕೆಲಸ ಮಾಡಬೇಕಿತ್ತು. ಯಾಕಂತ ಹೇಳಿ ಧರ್ಮಸ್ಥಳ ನಮ್ಮ ಕ್ಷೇತ್ರ ಸ್ವಾಮಿ, ಧರ್ಮಸ್ಥಳ ಹಿಂದೂ ಕ್ಷೇತ್ರ, ಹಿಂದೂಗಳ ಕ್ಷೇತ್ರ, ನಮ್ಮ ಕ್ಷೇತ್ರ. ಈ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಗುರಿಯಾಗಿಸಿ ಅಲ್ಲಿ ಮಾಡುತ್ತಿರುವಂಥ ಅನಾಚಾರ ಇದೆಯಲ್ಲ, ಅದು ಒಂದೆರಡಲ್ಲ. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಅವಮಾನ ಮಾಡ್ತಿದ್ದು ಅವರು, ನಾವಲ್ಲ. ಈಗ ಏನೋ ಅಪಪ್ರಚಾರ ಮಾಡ್ತಿದ್ದಾರೆ ಅವರು, ಏನಂದ್ರೆ ಧರ್ಮಸ್ಥಳವನ್ನು ಗುರಿಯಾಗಿಸಿದ್ದಾರೆ ಅಂತೇಳಿ. ಧರ್ಮಸ್ಥಳವನ್ನು ಗುರಿಯಾಗಿಸಿದ್ದು ಹೋರಾಟಗಾರರಲ್ಲ ಅವರು. ಯಾಕಂದ್ರೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ನಮ್ಮದು, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಅಲ್ಲಿ ಆಡಳಿತ ಮಾಡೋರು ಅನ್ಯ ಪಂಥಿಯವರು. ಅವರು ಹೇಗೆ ಆ ಸ್ಥಳದಲ್ಲಿ ಕೂತ್ಕೊಂಡು ಆ ಸ್ಥಳದ ಧರ್ಮಾಧಿಕಾರಿಯಾಗಿ ಅವರು ಹೇಗೆ ಭಾವನೆ ಬರ್ತದೆ? ನಿಜವಾಗ್ಲೂ ಅವರು ಹಿಂದೂಗಳೆಲ್ಲ, ಅವ್ರು ಹೇಗೆ ಭಾವನೆ ಬರ್ತದೆ? ಅದನ್ನೇ ಅವರು ಉಲ್ಟಾ ಮಾಡ್ತಿದ್ದಾರೆ. ಅವರಲ್ಲಿರುವಂಥ ಕೆಲವೊಂದು ಟೂಲ್ ಕಿಟ್ಗಳು, ಕೆಲವೊಂದು ವ್ಯಕ್ತಿಗಳು ಅದನ್ನು ಹೋರಾಟಗಾರರ ಮೇಲೆ ಹಾಕ್ತಿದ್ದಾರೆ. ಇವರು ಧರ್ಮಸ್ಥಳ ವಿರುದ್ಧ ಅಂತ ಹೋರಾಟಗಾರರ ಮೇಲೆ ಅವರು ಹಾಕ್ತಿದ್ದಾರೆ. ನಿಜವಾಗ್ಲೂ ಧರ್ಮ ವಿರೋಧಿಗಳು ಅವರೇ. ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಜನರು ಸಂಘ ಪರಿವಾರ, RSS, ಬಜರಂಗ ದಳದಲ್ಲಿ ಕಾಲ ಕಳೀತಾ ಇದ್ದಾರೆ. ಸೊ ಅವರಿಗೆ ಅವರನ್ನ ಈ ಸಂಘ ಪರಿವಾರದ ಕೆಲವು ಬಳಸ್ಕೊಳ್ತಾ ಇದ್ದಾರೆ. ಅವರಿಗೆ ನೀವು ಏನು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅದು ಕರಾವಳಿ ಒಳಗಡೆ ಒಂಥರ ವಾತಾವರಣ ಇದೆ, ಆದರೆ ಅದು ಹೊರಗಡೆ ಬಂದಾಗ ಅಂಥ ವಾತಾವರಣ ಇರುವುದಿಲ್ಲ. ಅದು ನಿಮಗೆ ಉತ್ತರ ಕರ್ನಾಟಕ ಇರ್ಬೋದು, ಬೆಂಗಳೂರಲ್ಲಿ ನೋಡಿದಾಗ ಕರಾವಳಿ ಏನೋ ಒಂದು ಹಿಂದುತ್ವದ ಭದ್ರಕೋಟೆ ಅಂತ ಅನಿಸ್ತದೆ. ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ಸ್ವಲ್ಪ ವಾತಾವರಣ ಸುಧಾರಿಸಿದೆ. ಎಲ್ಲರೂ ಸ್ವಾಸ್ಥ್ಯ ಸಮಾಜದ ನಿರ್ಧಾರದಲ್ಲಿ ಇದ್ದಾರೆ. ಒಂದಿಷ್ಟು ವಾತಾವರಣ ಸ್ವಲ್ಪ ತಿಳಿಯಾಗಿದೆ ಈಗ ನಿಜವಾಗ್ಲೂ. ಇವರು ಹೇಳ್ತಾರೆ ಸಮೀರ್ನ ವಿಚಾರ ಬಂತು. ಒಬ್ಬ ಸಮೀರ್ MDM ಅಂತ ಹುಡುಗ ವಿಡಿಯೋ ಮಾಡಿ ಬಿಡ್ತಾನೆ, ಅವ ಮುಸಲ್ಮಾನ್ ಅಂತಾರೆ. ಇವರು ಇದೇ ಧರ್ಮಸ್ಥಳದಲ್ಲಿ ಇವರು ಏನು ಮಾಡ್ತಾರೆ ಹೇಳಿ, ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ. ಇದೇ ಮುಸಲ್ಮಾನರಿಗೆ ಊಟ ಕೊಡ್ತಾರೆ, ಪಂಕ್ತಿಯಲ್ಲಿ ಊಟ ಕೊಡ್ತಾರೆ. ಅವರು ಮುಸಲ್ಮಾನರಲ್ವ ಹಾಗಾದ್ರೆ? ಸಮೀರ್ MD ಒಬ್ಬ ಮುಸಲ್ಮಾನ ಅಂದ್ರೂ ಕೂಡ ಮುಸಲ್ಮಾನ ಅಂತಾರೆ ಇವರು. ಧರ್ಮಸ್ಥಳದಲ್ಲಿ ಪಂಕ್ತಿ ಹಾಕ್ತಾರೆ ಇವರು, ಮುಸಲ್ಮಾನರಿಗೆ ಪಂಕ್ತಿ ಊಟ ಕೊಡ್ತಾರೆ ಇವರು. ಈ ಒಂದು ಯುಗದಲ್ಲಿ ಸ್ಯಾಟಲೈಟ್ ಚಾನಲ್ಗಳು, ಒಂದಿಷ್ಟು ರಾಷ್ಟ್ರೀಯ ಮಾಧ್ಯಮಗಳಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ರಾಜ್ಯ ಮಾಧ್ಯಮಗಳು, ಏನೋ ಒಬ್ಬ ಪ್ರಕಾರ ಹಿಂದುತ್ವವಾದಿ ಪತ್ರಕರ್ತ, ಏನು ರಾಷ್ಟ್ರೀಯವಾದಿ ವರದಿಗಾರ ಅಂತ ಹೇಳಿ ಬಿಂಬಿಸಿಕೊಳ್ಳುವಂಥ ಕೆಲವೊಂದು ಸ್ಯಾಟಲೈಟ್ ಚಾನಲ್ಗಳು ಕೂಡ ಮೌನವಾಗಿವೆ. ಆದರೆ ಇವತ್ತು ಸೌಜನ್ಯ ವಿಚಾರ ಇರ್ಬೋದು, ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ ಒಂದು ಅನಾಚಾರಗಳು, ಅಂದರೆ ಧರ್ಮಸ್ಥಳದ ಕ್ಷೇತ್ರ ಅಲ್ಲ, ಧರ್ಮಸ್ಥಳದ ಗ್ರಾಮದಲ್ಲಿ ನಡೆಯುತ್ತಿರುವಂಥ ಕೆಲವೊಂದು ಅನಾಚಾರದ ಬಗ್ಗೆ ಕೆಲವೊಂದು ಯೂಟ್ಯೂಬ್ಗಳು ಉತ್ತಮವಾಗಿ ವರದಿ ಮಾಡ್ತಾ ಇದೆ.
ಇವತ್ತು ಇಡೀ ದೇಶದ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಾತಾವರಣ ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಸಮಾನ ನಾಗರಿಕ ವೇದಿಕೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲ ಸೇರಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಹೋರಾಟದ ತೀವ್ರತೆಯನ್ನು ಹೆಚ್ಚಿಗೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಿಜವಾಗಿಯೂ ಈ ಹೋರಾಟವನ್ನು ಮಾಡಬೇಕಾದ್ದು ಯಾರಂತ ಹೇಳಿದ್ರೆ ನಾನು ಹಿಂದೂ, ಒಬ್ಬ ಹಿಂದೂ ಮಗಳಿಗೆ ಸಮಸ್ಯೆ ಆದರೂ ಕೂಡ ನಾವಲ್ಲಿ ಬಂದು ನಿಲ್ತೀವಿ ಅಂತ ಓಟ್ ಪಡ್ಕೊಂಡವ್ರು ಯಾರು ಸ್ವಾಮಿ? ಹಿಂದೂಗಳಿಗೆ ಸಮಸ್ಯೆ ಆತಂದು ಹೇಳಿ ಮತಗಳನ್ನು ಪಡೆದುಕೊಂಡವರು ಯಾರು? ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸಂಘ ಪರಿವಾರ ಇರ್ಬೋದು, BJP ಇರ್ಬೋದು, ಇವತ್ತು ಹಿಂದೂಗಳಿಗೆ ಏನೇ ಸಮಸ್ಯೆ ಆದರೂ ಕೂಡ ಅಲ್ಲಿ ಬಂದು ನಾವು ನಿಲ್ತೀವಿ, ಅಲ್ಲಿ ನಾವು ರಕ್ಷಣೆ ಕೊಡ್ತೀವಿ ಅಂತ ಮತ ಹೇಳಿ ಅಧಿಕಾರಕ್ಕೆ ಬಂದವರು ಯಾರು? ಸಂಘ ಪರಿವಾರ BJP ತಾನೆ. ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಅನನ್ಯ ಭಟ್ ಇವರೆಲ್ಲ ಹಿಂದೂಗಳಲ್ವಾ? ಎಲ್ಲೋಯ್ತು ಈಗ ಹಿಂದೂ ಸಂಘಟನೆ ಎಲ್ಲಿ ಹೋಗಿದೆ? ಸಂಘ ಪರಿವಾರ ಎಲ್ಲಿ ಹೋಗಿದೆ? ವಿವಿಧ ಹಿಂದೂ ಪರ ಸಂಘಟನೆ ಎಲ್ಲಿ ಹೋಗಿದೆ? ನಿಜವಾಗಿ ಅವರು ಮಾಡಬೇಕಾದಂಥ ಕೆಲಸ ಇವತ್ತು ಬೇರೆ ಬೇರೆ ಸಂಘಟನೆಗಳು ಮಾಡ್ತಾ ಇದ್ದೇವೆ. ನಾಚಿಕೆ ಆಗಬೇಕು ಅವರಿಗೆ, ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಆಗಬೇಕು. ಸರ್, ಈಗ ನೀವು ಕುಂದಾಪುರದಿಂದ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಒಂದು ಧರ್ಮಾಧಾರಿತ ರಾಜಕೀಯ ನಡೆಸ್ತಾ ಇದೆ. ಸೊ ಈ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಾಧಾರಿತವಾಗಿ ಅದನ್ನು ಹಿಡಿದಿಟ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಧರ್ಮಾಧಾರಿತ ಅನ್ನಲಿಕ್ಕಿಂತ ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಏನಾಗಿದೆ ಹೇಳಿದ್ರೆ, ಇಲ್ಲಿ ಬೇರೆ ಬೇರೆ ಉತ್ತರ ಕರ್ನಾಟಕ, ಬೆಂಗಳೂರು ಭಾಗದಲ್ಲಿ ಕನ್ನಡ ಪರ ಹೋರಾಟಗಾರರು ವಿವಿಧ ಸ್ಥಳೀಯ ಸಂಘಟನೆಗಳ ಹೋರಾಟಗಳ ಮೂಲಕ ಅವರು ರಾಜಕೀಯ ಮಾಡ್ತಾರೆ. ಕರಾವಳಿ ಭಾಗದಲ್ಲಿ ಹೇಗಂತ ಹೇಳಿದ್ರೆ ಧರ್ಮದ ಮುಖಾಂತರ ರಾಜಕೀಯ ಮಾಡ್ತಾರೆ. ನಿಜವಾಗ್ಲೂ ಅವರು ಅಧರ್ಮಿಗಳೇ. ಅರ್ಥ ಆಯ್ತಾ? ಧರ್ಮದ ಲೇಪನ, ಈ ಹಿಂದುತ್ವವಾದ ಲೇಪನ ಮಾತ್ರ ಅವರು ಮಾಡುವುದು ಅಧರ್ಮದ ಕೆಲಸನೇ. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಕರಾವಳಿ ಭಾಗ ಜನರು ಅತ್ಯಂತ ಬುದ್ಧಿವಂತರು. ಆದರೆ ಈ ರಾಜಕೀಯ ಲೇಪನ ಏನಿದೆ, ಹಿಂದುತ್ವದ ಲೇಪನ, ರಾಜಕೀಯ ಲೇಪನದಡಿ ಒಂದಿಷ್ಟು ಕಾರ್ಯಕರ್ತರು ಮೂರ್ಖರಾಗ್ತಿದ್ದಾರೆ. ಆ ಮೂರ್ಖರಾಗುವ ಒಂದು ಕೆಲಸವನ್ನು ಇವರು ಸಂಘ ಪರಿವಾರದವರು, BJP ಕೆಲಸವನ್ನು ಮಾಡ್ತಿದ್ದಾರೆ. ಹೇಗಂತ ಹೇಳಿದರೆ ನಿಜವಾಗ್ಲೂ ಇದು ಧರ್ಮಸ್ಥಳದ ಗ್ರಾಮದಲ್ಲಿ ನಡೆಯುತ್ತಿರುವಂಥ ಅನಾಚಾರ, ಅತ್ಯಾಚಾರ, ಕೊಲೆಗಳು, ಇದರ ವಿರುದ್ಧ ಹೋರಾಟ ಮಾಡಬೇಕಿರೋದು ಯಾವ್ದು ಹೇಳಿ? ಕರಾವಳಿ ಹಿಂದೂ ಸಂಘಟನೆಗಳು ಹೋರಾಟ ಮಾಡಬೇಕಿತ್ತಲ್ವಾ? ಹಿಂದೂ ಮುಸ್ಲಿಂ ಲೇಪನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೌದು, ಇದು 100ಕ್ಕೆ 100 ಸತ್ಯ ವಿಚಾರ. ಯಾಕಂದ್ರೆ ನಿಜವಾಗಿ ಮೂಲವಾಗಿ ಹೋರಾಟ ಮಾಡಬೇಕಾದವರು ಇನ್ನು ಮೌನವಾಗಿ ಕುಳಿತಿದ್ದಾರೆ. ಅಂದ್ರೆ ಇವರು ಬಲಾಢ್ಯರ ಸಮಾಜದಲ್ಲಿ ಹಣವಂತರ ಪರವಾಗಿ ಕೆಲಸ ಮಾಡೋರು ತಾನೆ. ಇದರ ಅರ್ಥ ಏನು ಹೇಳಿಕಂಬ? ಇವರು ಹಣವಂತರ, ಬಲಾಢ್ಯರ ಪರವಾಗಿ ಕೆಲಸ ಮಾಡೋರು, ಹೊರತು ಬಿಟ್ರೆ ಇವರು ಹಿಂದೂ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡೋರು ಅಲ್ವೇ ಅಲ್ಲ.